ಸಿಎಂ ಬದಲಾವಣೆ ವಿಚಾರ ರಾಜ್ಯದಲ್ಲಿ ಈಗಾಗಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಒಂದಷ್ಟು ಶಾಸಕರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಒಂದಷ್ಟು ಶಾಸಕರು ಡೆಲ್ಲಿಯಿಂದ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ. ಡಿಕೆನೂ ಹೋಗ್ತಾರೆ, ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇಲ್ಲೇನಾಗ್ತಾ ಇದೆ? ಇದು ನಿಮ್ಮ ಫ್ರೀಡಮ್ ಟಿವಿಯ ಮೆಗಾ ಬ್ಲಾಸ್ಟಿಂಗ್ ಸ್ಟೋರಿ. ಈ ಘಳಿಗೆ ವಿ ಆರ್ ಗೋಯಿಂಗ್ ಟು ಬ್ಲಾಸ್ಟ್. ಇದು ನಿಮ್ಮ ಫ್ರೀಡಮ್ ಟಿವಿಯ ಮೆಗಾ ಮಾಸ್ಟರ್ ಬ್ಲಾಸ್ಟಿಂಗ್ ಸುದ್ದಿ. ರಾಜಕಾರಣ, ರಾಜಕೀಯ ಏನಾಗ್ತಾ ಇದೆ, ಈ ಇನ್ನರ್ ಸ್ಟೋರಿ ಫ್ರೀಡಮ್ ಟಿವಿ ಬಿಟ್ಟು ಬೇರೆ ಎಲ್ಲೂ ಸಿಗೋದಿಲ್ಲ. ಸಿದ್ದು ಇಳಿಸೋದಕ್ಕೆ ಒಂದಾದ್ರು ಡಿಕೆ ಶಿವಕುಮಾರ್ ಮತ್ತು ಕೆಎಚ್ ಮುನಿಯಪ್ಪ. ಹೈಕಮಾಂಡ್ ಭೇಟಿಯಾಗಿ ಸಿಎಂ ಬದಲಾವಣೆಯ ಬಗ್ಗೆ ಮುನಿಯಪ್ಪ ಚರ್ಚೆ ಮಾಡ್ತಿದ್ದಾರೆ. ಸಿಎಂ ಬದಲಾವಣೆಯ ಗುಲ್ಲು ಎದ್ದಿದೆ, ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿ ಮಾಡಿದೆ. ಯಾವುದಾದ್ರೂ ಒಂದು ತೀರ್ಮಾನ ತೆಗೆದುಕೊಳ್ಳಿ ಎಂದು ಖರ್ಗೆಗೆ ಮುನಿಯಪ್ಪ ಮನವಿ ಮಾಡಿಕೊಳ್ತಾ ಇದ್ದಾರೆ. ಆದರೆ ತಮ್ಮ ಅಭಿಪ್ರಾಯ ಹೇಳದೆ ಮುನಿಯಪ್ಪರನ್ನ ಸಾಗಾಕಿದ ಖರ್ಗೆ ಹಂಗೆ ವಾಪಸ್ ಹೋಗ್ರಯ್ಯ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ವೇಣುಗೋಪಾಲ್ ಹತ್ತಿರ ಮಾತಾಡಿ ಎಂದು ಕಳಿಸಿದ ಖರ್ಗೆ ಕೆಸಿ ವೇಣುಗೋಪಾಲ್ ಬಳಿಕ ವೇಣುಗೋಪಾಲ್ರನ್ನ ಭೇಟಿ ಮಾಡಲು ಮುನಿಯಪ್ಪ ಪ್ರಯತ್ನ, ಶತ ಪ್ರಯತ್ನ. ಆದರೆ ಮುನಿಯಪ್ಪ ಭೇಟಿಗೆ ವೇಣುಗೋಪಾಲ್ ನಿರಾಕರಣೆ. ಕೆರಳಿದ ಮುನಿಯಪ್ಪರಿಂದ ಡಿಕೆಗೆ ಡೈರೆಕ್ಟ್ ಕಾಲ್, ಅಲ್ಲಿಂದ ನೇರ ಕಾಲ್ ಹೋಗುತ್ತೆ. ನೀವು ಬಲ ಪ್ರದರ್ಶನ ಮಾಡಬೇಕು, ನಿಮ್ಮ ಬಳಿ ಶಾಸಕರ ಬಲವಿಲ್ಲವೆಂಬ ಅರಿವನ್ನು ಮೂಡಿಸಿದ್ದಾರೆ. ಅದು ಹೋಗಬೇಕಾದ್ರೆ ದೆಹಲಿಗೆ ಶಾಸಕರ ಪರೇಡ್ ಆಗಬೇಕು. ಡಿಕೆಗೆ ಮುನಿಯಪ್ಪ ಸಲಹೆ. ಡಿಕೆ ಶಿವಕುಮಾರ್ ಅವರಿಗೆ ಮುನಿಯಪ್ಪ ಸಲಹೆ. ಮುನಿಯಪ್ಪ ಸಲಹೆ ಬೆನ್ನಲ್ಲೇ ಡಿಕೆಶಿ ಅಲರ್ಟ್ ಆಗಿದ್ದಾರೆ. ಇದು ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಮಾತ್ರ. ಅಲ್ಲೊಂದು ಆಂಗಲ್ ಹೇಳ್ತಾರೆ, ಇಲ್ಲೊಂದು ಆಂಗಲ್ ಹೇಳ್ತಾರೆ. ಹಾಗಾದ್ರೆ ರಾಜ್ಯ ರಾಜಕಾರಣದ ವಸ್ತು ಸ್ಥಿತಿ ಏನು ಅನ್ನೋದನ್ನ ಹೇಳಬೇಕು ಅಂದರೆ ಸ್ವಲ್ಪ ಕಷ್ಟನೇ. ಆದರೆ ಆ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಶಾಸಕರ ಪರೇಡ್ ಆಗಬೇಕು ದೆಹಲಿಗೆ. ಒಂದಷ್ಟು ಶಾಸಕರು ದೆಹಲಿಗೆ ಹೋಗಬೇಕು. ನಾವು ಡಿಕೆ ಶಿವಕುಮಾರ್ ಅವರ ಪರ ಇದ್ದೇವೆ ಅನ್ನೋದನ್ನ ರಾಷ್ಟ್ರ ಮಟ್ಟದ ಕಾಂಗ್ರೆಸ್ ನಾಯಕರ ಗಮನಕ್ಕೆ ತರೋ ಪ್ರಯತ್ನಗಳಾಗಬೇಕು. ವೇಣುಗೋಪಾಲ್ ಅವರ ತಲೆಯಲ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ತಲೆಯಲ್ಲಿ ಓಡಾಡ್ತಾ ಇರೋದು ಕೇವಲ ಸಿದ್ದರಾಮಯ್ಯರ ವರ್ಚಸ್ಸು ಮಾತ್ರ. ಸಿದ್ದರಾಮಯ್ಯನವರು ಒಂದು ಸಭೆಗೋದ್ರೆ ಎಷ್ಟು ಜನ ಸೇರ್ತಾರೆ, ಎಷ್ಟು ಜೈಂಕಾರ ಮೊಳಗುತ್ತೆ, ಎಷ್ಟು ಘೋಷಣೆಗಳು ಮೊಳಗ್ತವೆ, ಎಂತಹ ಕ್ರೌಡು ಸೇರುತ್ತೆ, ಎಷ್ಟು ಹೊತ್ತು ಟ್ರಾಫಿಕ್ ಬ್ಲಾಕ್ ಆಗುತ್ತೆ. ಇವೇ ಮಾತ್ರ ರಾಷ್ಟ್ರೀಯ ನಾಯಕರ ತಲೆಯಲ್ಲಿ ಮತ್ತು ಮಸ್ತಿಷ್ಕದಲ್ಲಿರೋದು. ಡಿಕೆ ಶಿವಕುಮಾರ್ ಸದಾಶಿವನಗರದ ನಿವಾಸದಲ್ಲಿ ಕೂತ್ಕೊಂಡು ನಾನು ಸಿಎಂ ಆಗಬೇಕು ಅಂದ್ರೆ ಹಂಗಾಗಲ್ಲ. ಇದು ರಾಜಕಾರಣ ಕಿರಾಣಿ ಅಂಗಡಿ ಅಲ್ಲ. ನಿಮ್ಮ ವರ್ಚಸ್ಸನ್ನ ತೋರಿಸಬೇಕಾದ್ರೆ ನಿಮ್ಮ ಪರ ಶಾಸಕರು ದೆಹಲಿಗೆ ಹೋಗಬೇಕು. ಈ ತರಹದ ಸಲಹೆ ಕೊಟ್ಟಿದ್ಯಾರು? ರಾಜ್ಯ ಆಹಾರ ಸಚಿವ ಕೆಎಚ್ ಮುನಿಯಪ್ಪನವರು ಹೋಗಿದ್ರು ದೆಹಲಿಗೆ. ಮುನಿಯಪ್ಪನವರು ಹೋಗಿದ್ರು. ಖರ್ಗೆ ಅವರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಖರ್ಗೆ ಹಿರಿಯ ಕಾಂಗ್ರೆಸ್ ನಾಯಕ, ಮುನಿಯಪ್ಪನವರು ಕೂಡ ಹಿರಿಜೀವ ಕಾಂಗ್ರೆಸ್ನಲ್ಲಿ. ಒಂದು ಕಾಲದಲ್ಲಿ ದುರಂತ ನಾಯಕ ಅಂತ ಕರೆಸಿಕೊಂಡವರು. ಅದೇನೇ ಇರಲಿ ಬಿಡಿ, ಹಳೆ ಕತೆಗೆ ಹೋಗೋದು ಬೇಡ. ಆದರೆ ಮಲ್ಲಿಕಾರ್ಜುನ್ ಖರ್ಗೆಯವರು ಮುನಿಯಪ್ಪನವರು ಬಂದ ವೇಗದಲ್ಲೇ ಹಿಂತಿರುಗಿಸುವಂತೆ ಅಥವಾ ಅವರನ್ನು ಕಳುಹಿಸಿಕೊಟ್ರು. ಮಲ್ಲಿಕಾರ್ಜುನ್ ಖರ್ಗೆ ನನ್ನ ಜೊತೆ ಮಾತಾಡಿ ಏನು ಸುಖ ಇದೆ. ನಾನು ಈ ವಿಚಾರದಲ್ಲಿ ಅಂದರೆ ಅತ್ಯಂತ ಸೂಕ್ಷ್ಮ ಅಂತ ಕರೆಸಿಕೊಳ್ಳುತ್ತೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರ ವಿಚಾರದಲ್ಲಿ ಒಂದು ವರ್ಷನನ್ನು ಹೇಳೋದಿದೆಯಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಟ್ಟಿಗೆ ಅದು ದೊಡ್ಡ ಸವಾಲು. ಹಾಗಾಗಿ ವೇಣುಗೋಪಾಲ್ ಅವ್ರ ಜೊತೆ ಮಾತನಾಡ್ಕೊಂಡು ಬನ್ನಿ. ಕೆಸಿ ವೇಣುಗೋಪಾಲ್ ರಾಷ್ಟ್ರೀಯ ನಾಯಕರವರು, ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟಿಗಿನ ಜವಾಬ್ದಾರಿಯನ್ನು ಗಿಟ್ಟಿಸಿಕೊಂಡವರು. ಅವರ ಬಳಿಗೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಾಗ ವೇಣುಗೋಪಾಲ್ ನಖಶಿಕಾಂತವಾಗಿ ನಿರಾಕರಣೆ ಮಾಡ್ತಾರೆ. ಯಾವ ಕಾರಣಕ್ಕೂ ತಮ್ಮ ಸಮೀಪಕ್ಕೆ ಕೂರಿಸಿಕೊಳ್ಳುವ ಇರಾದೆಗೆ ಹೋಗಲಿಲ್ಲ ಕೆಸಿ ವೇಣುಗೋಪಾಲ್. ಸುರ್ಜೇವಾಲರನ್ನ ಭೇಟಿ ಮಾಡುವ ಅನಿವಾರ್ಯತೆ ಎದುರಾಗಲಿಲ್ವಾ? ಬಟ್ ಅಲ್ಲಿಗೆ ಸ್ಟಾಪ್ ಆಯಿತು. ಕೆಸಿ ವೇಣುಗೋಪಾಲ್ ಯಾವಾಗ ನಿರಾಕರಣೆ ಮಾಡ್ತಾರೋ ಕೆಎಚ್ ಮುನಿಯಪ್ಪನವರು ತಮ್ಮ ಆಂಡ್ರಾಯ್ಡ್ ಫೋನ್ ಕೈಗೆತ್ಕೊಂಡು ಸೀದಾ ಡಿಕೆಗೆ ಫೋನ್ ಮಾಡಿದ್ರು. ತಾತ್ಕಾಲಿಕ ಅಸಮಾಧಾನಕ್ಕೆ ಒಳಗಾದ್ರು ಕೆಎಚ್ ಮುನಿಯಪ್ಪನವರು. ಬಂದ ಕಡೆ ಸುಂಕ ಇಲ್ಲ. ಎರಡು ನಾಯಕರ ಬಳಿ ಹೋದ್ವಿ, ಸಮಸ್ಯೆಗೆ ಪರಿಹಾರ ಸಿಕ್ತಿಲ್ವಲ್ಲ. ಇದರ ಮೂಲ ಕಾರಣೀಕರ್ತ
ಡಿ ಕೆ ಶಿವಕುಮಾರಿಗೆ ಫೋನ್ ಮಾಡಿ ಮಾತನಾಡೋಣ ಅನ್ನಿಸ್ತೇನೆ. ಅವರಿಗೆ ಫೋನ್ ಮಾಡ್ತಾರೆ. ಹಿಂಗೆ ಕೂತ್ಕೊಂಡ್ರೆ ಆಗಲ್ಲ. ನಿನ್ನೆ ಇದೇ ದೆಹಲಿಗೆ ಹೋಗಿದ್ದು ಬರೋಬ್ಬರಿ 8 MLAಗಳು. ಈ ಪೈಕಿ ನಾನು ಹೇಳುವ ಈ 8 MLAಗಳ ಪೈಕಿ ಯಾಕೆ ಹೋಗಿದ್ರು ಅನ್ನೋದು ಅರ್ಥ ಆಗುತ್ತಾ ಹೆಸರು ಕೇಳ್ತಾ ಇದ್ದ ಹಾಗೆ. ಚಲುವರಾಯಸ್ವಾಮಿ ಹೋಗ್ತಾರೆ ಕೃಷಿ ಸಚಿವರು. ಎಲ್ಲಿಗೆ? ಡೆಲ್ಲಿಗೆ. ರವಿ ಗಣಿಗ ಹೋಗ್ತಾರೆ ಡೆಲ್ಲಿಗೆ. ಆನೇಕಲ್ ಶಿವಣ್ಣ ಹೋಗ್ತಾರೆ ಡೆಲ್ಲಿಗೆ. ಕುಣಿಗಲ್ ರಂಗನಾಥ್ ಕೂಡ ಡೆಲ್ಲಿಗೆ ಹೋಗಿದ್ರು ನಿನ್ನೆ. ಗುಬ್ಬಿ ಶ್ರೀನಿವಾಸ್ ಹೋಗಿದ್ರು. ನೆಲಮಂಗಲದ ಶ್ರೀನಿವಾಸ್ ಹೋಗಿದ್ರು. ದಿನೇಶ್ ಉಳಿಗೌಡ MLC ಹೋಗಿದ್ರು. ಸಚಿವ ಶಿವಾನಂದ ಪಾಟೀಲ್, TD ರಾಜೇಗೌಡ, ಇವತ್ತು ನಯನ ಮೋಟಮ್ಮ, ಶಿವಗಂಗಾ ಬಸವರಾಜು, ಮಾಗಡಿ ಬಾಲಕೃಷ್ಣ ಹೋಗೋ ಪ್ಲಾನ್ನಲ್ಲಿದ್ದರು. ಯಾಕೆ ಹೋಗ್ತಿದ್ದಾರೆ ಹೀಗೆಲ್ಲ? ನವೆಂಬರ್ ತಿಂಗಳಲ್ಲೇ ಯಾಕೆ ಹೋಗ್ತಿದ್ದಾರೆ? ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದ ಎದುರು ನಿಂತ್ಕೊತಿದ್ದಾರೆ? ಯಾಕೆ KC ವೇಣುಗೋಪಾಲ್ರನ್ನ ಸಂಪರ್ಕ ಮಾಡ್ತಿದ್ದಾರೆ? ಹಾಗಾದರೆ ಇವರನ್ನು ಕಳುಹಿಸಿಕೊಡ್ತಿರೋರು ಯಾರು? DK ಶಿವಕುಮಾರ್ ಅವರು ಈ ಬಾರಿ ಹೇಗಾದರೂ ಮಾಡಿ ಸರ್ಕಸ್ ಮಾಡಿ CM ಆಗಬೇಕು ಅನ್ನೋ ಜಿದ್ದಿಗೆ ಬಿದ್ದಂಗೆ ಕಾಣ್ತಿದೆ. ಅಲರ್ಟ್ ಆದ DK ಇಂದ ಸಚಿವ ಚಲುವರಾಯಸ್ವಾಮಿಗೆ ಟಾಸ್ಕ್. ಶಾಸಕರ ಜೊತೆ ದೆಹಲಿ ಪರೇಡ್ ಮಾಡಲು DK ಸೂಚನೆ. KH ಮುನಿಯಪ್ಪನವರು ಫೋನ್ ಮಾಡ್ತಾರೆ, ತಕ್ಷಣ ಅಲರ್ಟ್ ಆಗ್ತಾರೆ. ಕೂಡಲೇ ಹಲವು ಶಾಸಕರ ಜೊತೆ ದೆಹಲಿಗೆ ಚಲುವರಾಯಸ್ವಾಮಿ ದೌಡು. ದೆಹಲಿಯಲ್ಲಿ ಖರ್ಗೆ ಭೇಟಿಯಾಗಿ ಚಲುವರಾಯಸ್ವಾಮಿ ಚರ್ಚೆ. ಒಪ್ಪಂದದಂತೆ DKಗೆ ಅವಕಾಶ ಕೊಡಿಸಿ. ಒಪ್ಪಂದ ಏನಾಗಿದೆಯೋ ಒಕ್ಕಲಿಗ ಸಮುದಾಯ ಕಾದು ಕುಳಿತಿದೆ ಎಂದು ಚಲುವರಾಯಸ್ವಾಮಿ ಬೇಡಿಕೆ. ಚಲುವರಾಯಸ್ವಾಮಿಗೂ ಯಾವುದೇ ಸ್ಪಷ್ಟ ಅಭಿಪ್ರಾಯ ಹೇಳದೆ ವೇಣುಗೋಪಾಲ್ ಭೇಟಿಗೆ ಕಳಿಸಿದ ಖರ್ಗೆ. ಅಲ್ಲಿಗೆ ಹೋಗಿ ಅಂತ ಖರ್ಗೆ ಸೂಚನೆಯಂತೆ ಇವತ್ತು ಬೆಳಗ್ಗೆ ವೇಣುಗೋಪಾಲ್ ಭೇಟಿಯಾಗಿರುವ ಚಲುವರಾಯಸ್ವಾಮಿ. DK CM ಮಾಡುವಂತೆ ಚಲುವರಾಯಸ್ವಾಮಿ ಒತ್ತಾಯ. DKಗೆ ಶಾಸಕರ ಬಲ ಇರುವುದಾಗಿ ವೇಣುಗೋಪಾಲ್ ಮುಂದೆ ಹೇಳಿಕೆ. ಬೇಕಿದ್ದರೆ ಶಾಸಕರ ಪರೇಡ್ ಮಾಡಿಸುವುದಾಗಿ ಚಲುವರಾಯಸ್ವಾಮಿ ಚರ್ಚೆ. DK ಸೂಚನೆಯಂತೆ ದೆಹಲಿಯಲ್ಲಿ ಠಿಕಾಣಿ ಹೂಡಿರುವ ಚಲುವರಾಯಸ್ವಾಮಿ. ದೆಹಲಿಗೆ ಬಂದಿರುವ ಶಾಸಕರಿಗೂ ಎಲ್ಲ ವ್ಯವಸ್ಥೆ ಮಾಡಿರುವ ಚಲುವರಾಯಸ್ವಾಮಿ. ಅಲರ್ಟ್ ಆದ DK ಇಂದ ಸಚಿವ ಚಲುವರಾಯಸ್ವಾಮಿಗೆ ಟಾಸ್ಕು. ನಾನು ಕೂಡ ಸಮರ್ಥ ನಾಯಕ, CM ಆಗೋದಕ್ಕೆ ನಾನು ಕೂಡ ಯೋಗ್ಯ ನಾಯಕ ಅನ್ನೋದನ್ನ ಸ್ಪಷ್ಟಪಡಿಸಬೇಕಾದ ಅನಿವಾರ್ಯತೆಗೆ ಬಿದ್ದಿದ್ದಾರೆ DK ಶಿವಕುಮಾರ್. DK ಶಿವಕುಮಾರ್ CM ಆಗಲೇಬೇಕು ಅನ್ನೋ ಜಿದ್ದಿಗೆ ಬಿದ್ದಿದ್ದಾರೆ. ಅವರ ಎಲ್ಲ ತರಹದ ಸಾಧ್ಯಾಂತ ಪವರನ್ನು ತೋರಿಸುವಂತಹ ಒಂದು ಅನಿವಾರ್ಯ ಸ್ಥಿತಿಗೆ ಬಂದಿದ್ದಾರೆ. ತನ್ನ ಪರ ಶಾಸಕರಿದ್ದಾರೆ ಅನ್ನೋದನ್ನ ಹೈಕಮಾಂಡ್ ನಾಯಕರಿಗೆ ಅರ್ಥ ಮಾಡಿಸುವ ಅನಿವಾರ್ಯತೆಗೆ ಬಂದರು DK ಶಿವಕುಮಾರ್. ಸಿದ್ದರಾಮಯ್ಯನವರು ಪ್ರಥಮ ಬಾರಿ CM ಆಗೋದಕ್ಕೆ ಇಷ್ಟು ಸರ್ಕಸ್ ಅವಶ್ಯಕತೆ ಇರಲಿಲ್ಲ. ಗರಿಷ್ಠ ಸರ್ಕಸ್ ಮಾಡಬೇಕಾದ ಅನಿವಾರ್ಯತೆ ಇರೋದು DK ಶಿವಕುಮಾರ್ ಅವರಿಗೆ ಮಾತ್ರ. ಕುರುಬ ನಾಯಕನಿಗೆ ಇಲ್ಲದೆ ಇರತಕ್ಕಂತಹ ಪ್ರಯತ್ನಗಳು ಒಬ್ಬ ಒಕ್ಕಲಿಗ ನಾಯಕನಿಗೆ ಅನಿವಾರ್ಯ ಆಗಿದೆ. ಹಾಗಾದ್ರೆ ಕುಮಾರಸ್ವಾಮಿ ಅವರು ಈ ರಾಜ್ಯವನ್ನ 2 ಬಾರಿ ಆಳಿದ್ರಲ್ಲ, ಅವರು ಕೂಡ ಒಕ್ಕಲಿಗ ನಾಯಕನೇ. ಆದರೆ DK ಎನ್ನುವ ಒಬ್ಬ ಒಕ್ಕಲಿಗ ನಾಯಕನಿಗೆ ಡೆಲ್ಲಿಗೆ ತನ್ನ ಪರ ಮಾತನಾಡೋದಕ್ಕೆ ಶಾಸಕರನ್ನ ಕಳುಹಿಸಿಕೊಡಬೇಕಾದ ಪರಿಸ್ಥಿತಿ. ತನ್ನ ಬಗ್ಗೆ ಸಕಾರಾತ್ಮಕವಾಗಿ ಹೈಕಮಾಂಡ್ ನಾಯಕರ ಮನಸ್ಥಿತಿಗೆ ತುಂಬುವುದಕ್ಕೆ ಒಂದಷ್ಟು ಜನರನ್ನು ಕಳುಹಿಸಿಕೊಡಬೇಕಾದಂತಹ ಸಂದರ್ಭ ಎದುರಾಗಿದೆ. ಅದರ ಅರ್ಥ ಏನು? ಅವರಲ್ಲಿ ರಾಜಕೀಯ ಶಕ್ತಿ ಇಲ್ವಾ? ಅಥವಾ DK ಶಿವಕುಮಾರ್ CM ಆಗೋದನ್ನ ಹೈಕಮಾಂಡ್ ನಾಯಕರು ಕೂಡ ಸಮ್ಮತಿಸುತ್ತಿಲ್ವಾ? ಅವರ ಮನಸಾಕ್ಷಿ ಒಪ್ಪಿಕೊಳ್ತಾ ಇಲ್ವಾ? ಇದರ ಹಿಂದೆ ಏನಡಗಿದೆ? ಚಲುವರಾಯಸ್ವಾಮಿಗೂ ಯಾವುದೇ ಸ್ಪಷ್ಟ ಅಭಿಪ್ರಾಯ ಹೇಳದೆ ಚಲುವರಾಯಸ್ವಾಮಿಯೂ ಕೂಡ DK ಶಿವಕುಮಾರ್ ಪರವಾಗಿ ಮಾತಾಡೋದಕ್ಕೆ ಹೋಗಿತ್ತು. ಆದರೆ ಅವರ ಮಾತಿಗೂ ಕೂಡ ಅಲ್ಲಿ ಕಿಮ್ಮತ್ ಇತ್ತು ಅನ್ನಿಸ್ತಾ ಇಲ್ಲ ನಮಗೆ. ವೇಣುಗೋಪಾಲ್ರನ್ನ ಭೇಟಿ ಮಾಡೋದಕ್ಕೆ ಅಲ್ಲಿಂದ ಖರ್ಗೆ ಅವರು ಕಳಿಸ್ಕೊಟ್ರು. ನಿಮಗೆ ಗೊತ್ತಿರಲಿ, ಒಂದಷ್ಟು ಶಾಸಕರಿಗೆ ಗದರಿ ಕಳಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ನನ್ನ ಮನೆ ಬಾಗಿಲಿಗೆ ಯಾಕೆ ಬರ್ತೀರಿ ಅಂತ. ಖರ್ಗೆ ಸೂಚನೆಯಂತೆ ಇವತ್ತು ಬೆಳಗ್ಗೆ ವೇಣುಗೋಪಾಲ್ ಭೇಟಿಯಾಗಲಿರುವ ಚಲುವರಾಯಸ್ವಾಮಿ ಲಿಂಗಾಯತ ಶಾಸಕರನ್ನ ಸೆಳೆಯಲು ಶಿವಾನಂದ ಪಾಟೀಲ್ಗೆ ಟಾಸ್ಕ್ ಕೊಡಲಾಗಿದೆ. ಲಿಂಗಾಯತ ಶಾಸಕರನ್ನು DK ಪರ ಸೆಳೆಯೋದಕ್ಕೆ ಶತ ಪ್ರಯತ್ನಗಳಾಗ್ತಾ ಇದೆ. ಏನಾದರೂ ಮಾಡಿ 70-80 ಶಾಸಕರು DK ಪರ ಇರುವಂತೆ ಮಾಡೋದಕ್ಕೆ
ಕಸರತ್ತುಗಳು ವ್ಯಕ್ತವಾಗ್ತಿದೆ. ಉತ್ತರ ಕರ್ನಾಟಕ ಭಾಗದ ಶಾಸಕರು ಒಗ್ಗೂಡಿಸುವ ಹೊಣೆ ಶಿವಾನಂದ ಪಾಟೀಲ್ಗಿದೆ. ಡಿಕೆ ಸಂಪುಟದಲ್ಲಿ ಯಾರಿಗೆ ಯಾವ ಖಾತೆ ಅನ್ನೋ ಬಗ್ಗೆಯೂ ಕೂಡ ಈಗಲೇ ಚರ್ಚೆಗಳು ಶುರುವಾಗಿದೆ. ಕಾಂಗ್ರೆಸ್ ಶಾಸಕರಲ್ಲಿ ತೀವ್ರಗೊಂಡ ಚರ್ಚೆ. ಒಂದು ತರಹ ದೆಹಲಿಗೆ ಹೋಗಬೇಕಾ ಬೇಡವಾ ಅನ್ನೋ ಬಗ್ಗೆ ಚರ್ಚೆ. ಡಿಕೆ ಪರವಾಗಿ ಲಾಬಿ ತೀವ್ರಗೊಳಿಸಿರುವ ಹಿರಿಯ ಸಚಿವರು, ಮಂತ್ರಿಗಿರಿಯ ಆಸೆ ಪಟ್ಟಿರುವಂತಹ ಒಂದಷ್ಟು ಜನರು ಲಿಂಗಾಯತ ಶಾಸಕರನ್ನು ಸೆಳೆಯುವುದಕ್ಕೆ ಶಿವಾನಂದ ಪಾಟೀಲ್ಗೆ ಟಾಸ್ಕ್ ಕೊಡಲಾಗಿದೆ. ಶಿವಾನಂದ ಪಾಟೀಲ್ ಬೆಳಗಾವಿಯಲ್ಲಿ ಯಾವ ರೈತರು ಯಾವ ಸಚಿವನ ಕಾರಿಗೆ ಚಪ್ಪಲಿಯನ್ನ ತೂರಿದ್ರೋ ಅದೇ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್. ಅದೇ ಸಚಿವರು ಇವತ್ತು ಡಿಕೆ ಪರ ಬ್ಯಾಟ್ ಬೀಸೋದಕ್ಕೆ ದೆಹಲಿಗೆ ದೌಡು. ಡಿಕೆ ಶಿವಕುಮಾರ್ ಟಾಸ್ಕ್ ಕೊಟ್ಟಿದ್ದು ಸಚಿವ ಶಿವಾನಂದ ಪಾಟೀಲ್ರಿಗೆ. ಸಾಕಾಗೋದೇ, ಬೆರಳೆಣಿಕೆಯ ಶಾಸಕರು ಡಿಕೆ ಪರ ಜಿಂದಾಬಾದ್ ಕೂಗಿದ್ರೆ ಸಾಕಾಗೋದಿಲ್ಲ. ಕೇವಲ ಒಕ್ಕಲಿಗ ಶಾಸಕರು ಮಾತ್ರ ಡಿಕೆ ಪರ ಜಿಂದಾಬಾದ್ ಕೂಗಿದ್ರೆ ಸಾಕಾಗೋದಿಲ್ಲ. ಮತ್ತೊಂದಷ್ಟು ಲಿಂಗಾಯತ ಶಾಸಕರು ಡಿಕೆ ಪರ ಮಾತನಾಡಬೇಕು. ಒಂದು 70-80 ಸ್ವತಂತ್ರವಾಗಿ ಒಂದು ವೇಳೆ ಸಂದರ್ಭ ಎದುರಾದರೆ ಬಿಜೆಪಿಗೆ ಹೋಗಿ ಸರ್ಕಾರ ರಚನೆ ಮಾಡುವಷ್ಟು ಶಕ್ತಿ ಸಂಪಾದಿಸಿದ್ದೀನಿ ಅನ್ನೋ ಸಂದೇಶವನ್ನು ಹೈಕಮಾಂಡ್ ನಾಯಕರಿಗೆ ಕೊಡಬೇಕು ಅಂತ ಅನಿಸಿದೆಯೋ ಏನೋ ಡಿ ಕೆ ಶಿವಕುಮಾರ್ ಅವರಿಗೆ. ಪಕ್ಷ ನಿಷ್ಠೆ, ತನ್ನ ಪಕ್ಷ ಪ್ರಾಮಾಣಿಕತೆ, ತನ್ನ ಪಕ್ಷ ಪ್ರೇಮದ ಬಗ್ಗೆ ಸವಿಸ್ತಾರವಾದ ಲೇಖನ ಬರೆಯುವಂತಹ ಡಿ ಕೆ ಶಿವಕುಮಾರ್ ಇವತ್ತು ತನ್ನ ಶಕ್ತಿಯನ್ನು ಪ್ರದರ್ಶನಕ್ಕೆ ಇಡಬೇಕಾದ ಅನಿವಾರ್ಯತೆ ಬಂದಿದೆ. ಇದಕ್ಕಿಂತ ದೊಡ್ಡ ದುರಂತ ಒಬ್ಬ ನಾಯಕನಿಗೆ ಯಾವುದೂ ಇಲ್ಲ. ಡಿ ಕೆ ಶಿವಕುಮಾರ್ ಒಬ್ಬ ಸಮರ್ಥ ನಾಯಕ ಎಂದು ಕೈ ಪಾಳೆಯದ ಹೈಕಮಾಂಡ್ ನಾಯಕರಿಗೆ ಏಕಪಕ್ಷೀಯವಾಗಿ ತೀರ್ಮಾನ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಹಾಗಾದರೆ ಸಿದ್ದರಾಮಯ್ಯರನ್ನ ನಾಯಕ ಎಂದು ನಂಬಿರುವ ಹೈಕಮಾಂಡ್ ನಾಯಕರಿಗೆ ಡಿ ಕೆನು ಒಬ್ಬ ನಾಯಕ ಎಂದು ಯಾಕೆ ಅರ್ಥ ಆಗ್ತಾ ಇಲ್ಲ? ನೋಡಿ, ಇದರಲ್ಲಿ ಏನೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಏನೋ ಒಂದು ಕಾರಣಗಳಿದ್ದಾವೆ. ಡಿ ಕೆ ಶಿವಕುಮಾರ್ ತನ್ನ ಬತ್ತಳಿಕೆಯಲ್ಲಿರುವ ಎಲ್ಲ ಬ್ರಹ್ಮಾಸ್ತ್ರಗಳನ್ನು ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ. ಜಾತಿ ಲೆಕ್ಕಾಚಾರದ ಆಧಾರದಲ್ಲಿ ನೀವೊಂದಷ್ಟು ಹೋಗಿ, ನೀವು ಒಂದಷ್ಟು ಶಾಸಕರನ್ನು ಕರ್ಕೊಂಡು ಹೋಗಿ. ಶಿವಾನಂದ ಪಾಟೀಲು ತನ್ನ ಲಿಂಗಾಯತ ಸಮುದಾಯದ ಒಂದಷ್ಟು ಶಾಸಕರನ್ನು ಕರೆದುಕೊಂಡು ಹೋಗೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ. ಯಾಕೆ ಪ್ರಯತ್ನಗಳಾಗ್ತಾ ಇದೆ ಅಂದರೆ ಸಿದ್ದರಾಮಯ್ಯರ ಮೂಲವನ್ನು ಅಲುಗಾಡಿಸೋದಕ್ಕೆ ಸಾಧ್ಯನಾ? 138 ಶಾಸಕರಿರುವ ಸುಭದ್ರ ಸರ್ಕಾರದ 90ರಿಂದ 110 ಶಾಸಕರ ಓಪನ್ ಬಹಿರಂಗ ಬೆಂಬಲವನ್ನು ಗಿಟ್ಟಿಸಿಕೊಂಡಿರುವ ಸಿದ್ದರಾಮಯ್ಯರನ್ನ ನಡುಗಿಸೋದಕ್ಕೆ ಮತ್ತು ಅವರ ಸ್ಥಾನ ಪಲ್ಲಟ ಮಾಡಿಸೋದಕ್ಕೆ ಡಿ ಕೆ ಶಿವಕುಮಾರ್ನಂತಹ ಕೇವಲ ಬೆರಳೆಣಿಕೆ ಶಾಸಕರ ಬೆಂಬಲದಿಂದ ಮಾತ್ರ ಈ ಕ್ಷಣದವರೆಗೂ ಇರುವ ಡಿ ಕೆಗೆ ಅದು ಸಾಧ್ಯನಾ ಅನ್ನೋ ಪ್ರಶ್ನೆಗಳು ಕಾಡುತ್ತೆ, ಸ್ವಾಭಾವಿಕವಾಗಿ ಕಾಡುತ್ತೆ. ತಂತ್ರಗಾರಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಬಲಾಢ್ಯನಾಗಿರ್ಬೋದು, ಸ್ಟ್ರಾಟಜಿಯನ್ನು ರೂಪಿಸೋದ್ರಲ್ಲಿ ತಂತ್ರಗಾರಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಬಲಾಢ್ಯನಾಗಿರ್ಬೋದು. ಆದರೆ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಾಣ್ತಾ ಇದೆ. ಒಟ್ಟಾರೆ ಜಟಾಪಟಿ ನಡೀತಾ ಇದೆ. ಯಾವ ಕ್ಷಣ ಏನು ಬೇಕಾದರೂ ಆಗೋ ಸಾಧ್ಯತೆಗಳಿದ್ದಾವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.